ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ಹಣ ಅಂತಕ್ಕಂಥದ್ದಕ್ಕೋಸ್ಕರನೇ ಇವತ್ತು ನಾವೆಲ್ಲರೂ ಕೂಡ ಇಷ್ಟೊಂದು ಹೊಡೆದಾಟ ಬಡಿದಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೀವನ ಸಾಗಿಸಲು ಹಣ ಬೇಕು, ಹುಟ್ಟುವಾಗಲೂ ಹಣ ಬೇಕು, ಸಾವಿನ ನಂತರದಲ್ಲೂ ಕೂಡ ಹಣ ಬೇಕು. ಈ ಹಣವನ್ನು ಕಾಪಾಡುವುದೇ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡಲಾರಂಭಿಸಿದೆ. ಈ ಹಿಂದೆ ಎಲ್ಲವೂ ಕೂಡ ಹಣವನ್ನು ಉಳಿತಾಯ ಮಾಡೋದಕ್ಕೆ ಅಂತಲೇ ಬ್ಯಾಂಕ್ ವಲಯಗಳು ಅನ್ನುವ ರೀತಿಯಲ್ಲಿ ಹಲವಾರು ಬ್ಯಾಂಕ್ಗಳು ಚಾಲ್ತಿಯಲ್ಲಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಬ್ಯಾಂಕ್ಗಳನ್ನು ನಂಬುವುದು ಅನ್ನುವುದೇ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡಲಾರಂಭಿಸಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕಿಂಗ್ ವಲಯವನ್ನು ಕೂಡ ಒಂದು ವಲಯದ ಒಳಗಡೆ ತರಬೇಕು ಅಂತಕ್ಕಂತಹ ವಿಚಾರವಾಗಿ ಹಲವಾರು ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ ಒಂದು ಬ್ಯಾಂಕ್ಗಳನ್ನಾಗಿ ಪರಿವರ್ತನೆ ಮಾಡಿದ್ದನ್ನು ತಾವುಗಳು ಕಂಡಿರ್ತೀರ. ಆದರೆ ಇವತ್ತು ಇಂತಹ ಬ್ಯಾಂಕಿಂಗ್ ವಲಯವನ್ನೇ ಹೇಗೆ ನಂಬುವುದು ಅನ್ನುವುದೇ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡಲಾರಂಭಿಸಿದೆ. ಖಾತೆ ಜೊತೆಗೆ ಲಾಕರ್ಗಳಲ್ಲಿರುವ ಆಭರಣಕ್ಕೆ ಸಿಬ್ಬಂದಿಗಳಿಂದಲೇ ಕಣ್ಣವನ್ನು ಹಾಕುವಂತಹ ಹಲವಾರು ಪ್ರಕರಣಗಳನ್ನು ತಾವುಗಳು ಕಂಡಿರ್ತೀವಿ. ಗ್ರಾಹಕರ ಒಪ್ಪಿಗೆ ಇಲ್ಲದೆ ಅವರ ನಿಶ್ಚಿತ ಠೇವಣಿ ಅಥವಾ ಖಾತೆಯಿಂದ ಹಣವನ್ನು ವರ್ಗಾವಣೆ ಮಾಡುವಂಥದ್ದು ಕೂಡ, ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅವರ ಹೆಸರಿನಲ್ಲೇ ಕೋಟ್ಯಾಂತರ ರೂಪಾಯಿ ಮಂಜೂರು ಮಾಡ್ಕೊಳ್ತಕ್ಕಂಥದ್ದು, ನಕಲಿ ಬ್ಯಾಂಕ್ ಗ್ಯಾರಂಟಿ ಪತ್ರವನ್ನು ಸೃಷ್ಟಿಸಿ ಆರ್ಥಿಕ ವ್ಯವಹಾರಗಳಲ್ಲಿ ವಂಚಿಸುವುದು, OTP KYC ಸೇರಿ ಇನ್ನಿತರ ರೀತಿಯಲ್ಲಿ ಕರೆ ಮಾಡಿ ವಂಚಿಸುವ ಸೈಬರ್ ಕಳ್ಳರು, ಲಾಕರ್ನಲ್ಲಿಟ್ಟಿರುವ ಚಿನ್ನಾಭರಣ ಕದ್ದು ಬದಲಾಗಿ ನಕಲಿ ಚಿನ್ನವನ್ನು ಇಡುವಂತಹ ವಂಚನೆಗಳು, ಅಡಮಾನವನ್ನು ಇಟ್ಟಂತಹ ಚಿನ್ನಾಭರಣಗಳಲ್ಲಿ ಒಂದಿಷ್ಟು ಚಿನ್ನವನ್ನು ಕದ್ದು ವಂಚಿಸುವುದು, ವಾಹನ ಸಾಲ ಮನೆ ಸಾಲ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೋಸ ಮಾಡುವುದು. ಬೆಂಗಳೂರಿನಲ್ಲಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಈ ವಿಚಾರವಾಗಿ ಪ್ರಕರಣಗಳು ದಾಖಲಾಗಿದೆ. ಯಾರನ್ನು ನಂಬೋದು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಸ್ನೇಹಿತರೆ. ಇಂತಹ ಒಂದು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಉಳಿತಾಯದ ಹಣ, ನಿಶ್ಚಿತ ಠೇವಣಿ ಅಂತ ಹೇಳಿ ಸುರಕ್ಷಿತ ಎನ್ನುವಂತಹ ಕಾರಣಕ್ಕೆ ನಾವುಗಳೆಲ್ಲವೂ ಕೂಡ ನಂಬುವುದು ಬ್ಯಾಂಕ್ಗಳನ್ನು. ಇಲ್ಲಿ ಒಂದಿಷ್ಟು ಹಣವನ್ನು ಸೇಫಾಗಿ ಇಟ್ಟರೆ ನಮ್ಮ ಹಣ ಸೇಫ್ ಆಗಿರುತ್ತೆ, ಮುಂದಿನ ದಿನಗಳಲ್ಲಿ ನಮ್ಮ ಅಂತಿಮ ಕಾಲದ ಜೀವನಕ್ಕೆ ಒಂದಿಷ್ಟು ಜೀವನೋಪಾಯಕ್ಕೆ ಆಗುತ್ತೆ ಅಂತಕ್ಕಂತಹ ವಿಚಾರವಾಗಿ ಇಟ್ಟಿರ್ತೀವಿ. ಆದರೆ ಈ ವಿಚಾರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಯಾರನ್ನು ನಂಬೋದು, ಬ್ಯಾಂಕ್ಗಳು ಕೂಡ ಈ ಒಂದು ವ್ಯವಸ್ಥೆ ಒಳಗಡೆ ಬಂದ್ವಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಇದರಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿರ್ತಕ್ಕಂತಹ ಗ್ರಾಹಕರುಗಳಾದಂತಹ ನಾವುಗಳು ಕೆಲವು ಸೂಚನೆಗಳನ್ನು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಸಹಿ ಮಾಡಿದಂತಹ ಖಾಲಿ ಚೆಕ್ಗಳನ್ನು ಎಲ್ಲೆಂದರಲ್ಲಿ ಇಡ್ತಕ್ಕಂಥದ್ದು ಮತ್ತು ನಮ್ಮ ಮೊಬೈಲ್ಗಳಿಗೆ ಬರುವಂತಹ OTP, ಬಹುಮುಖ್ಯವಾಗಿ ಎಂಥದ್ದೇ ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕನ್ಫರ್ಮೇಷನ್ ಇಲ್ಲದೆ ಯಾವುದೇ ರೀತಿಯಾದ OTPಗಳನ್ನು ಯಾರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದೊಂದು ಬಹುದೊಡ್ಡವಾಗಿ ನಾವು ಕಾಪಾಡಬೇಕಾದಂಥದ್ದು. ಆನ್ಲೈನ್ ಬ್ಯಾಂಕಿಂಗು ಮತ್ತು ಪಾಸ್ಬುಕ್ ಅಪ್ಡೇಟ್ ಆಗಾಗ ಪರಿಶೀಲನೆಯನ್ನು ಮಾಡ್ತಾ ಇರಬೇಕು. ನಮ್ಮ ಆಗು ಹೋಗುಗಳು, ನಮ್ಮ ಟ್ರಾನ್ಸಾಕ್ಷನ್ ಎಷ್ಟು ಆಗ್ತಾ ಇದೆ, ಬ್ಯಾಲೆನ್ಸ್ ಎಷ್ಟು ಉಳಿದಿದೆ, ನಾವು ಯಾರಿಗೆ ಹಣವನ್ನು ಕಳಿಸಿದ್ದೀವಿ ಅಂತಕ್ಕಂತಹ ವಿಚಾರವಾಗಿ ಅವಾಗವಾಗ ನಾವು ಆನ್ಲೈನ್ಗಳಲ್ಲಿ ನಮ್ಮ ಪಾಸ್ಬುಕ್ಗಳನ್ನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ. ನೀವು ಯಾವುದಾದ್ರೂ ಸಾಲಗಳನ್ನ ನಾವು ಈಗ ತಗೊಂಡಿದ್ರೆ ಅದರ ಸಿಬಿಲ್ ಸ್ಕೋರನ್ನು ಅವಾಗವಾಗ ನಾವು ಚೆಕ್ ಮಾಡ್ತಾ ಇದ್ರು ಕೂಡ ಈ ಒಂದು ವಂಚನೆಯಿಂದ ನಾವು ಪಾರಾಗಬಹುದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಬೆಂಗಳೂರಿನಲ್ಲಿ 2 ಕೇಸುಗಳನ್ನು ನಾವು ನೋಡ್ಬೋದು. 2 kg ಚಿನ್ನವನ್ನು ಎಗರಿಸಿ ಬೆಂಗಳೂರಿನ MG ರಸ್ತೆಯಲ್ಲಿರ್ತಕ್ಕಂತಹ ಒಂದು ಬ್ಯಾಂಕ್ನ ಸಹಾಯಕ ವ್ಯವಸ್ಥಾಪಕನೇ ಗ್ರಾಹಕರಿಗೆ ಮೋಸ ಮಾಡಿಬಿಟ್ಟು ಆ ಚಿನ್ನವನ್ನು ತಗೊಂಡೋಗಿ ಒಂದು ಖಾಸಗಿ ಫೈನಾನ್ಸ್ನಲ್ಲಿ ಇಟ್ಬಿಟ್ಟು ಅಷ್ಟೂ ಹಣವನ್ನು ಕೂಡ ಜೂಜಾಡಿ ಕಳೆದಿದ್ದಾನೆ ಅಂತಕ್ಕಂಥದ್ದು ಬಹುದೊಡ್ಡ ಒಂದು ವಿಚಾರ. ಇಟ್ಟು ಇನ್ನೆಲ್ಲೋ ಕಳ್ತನ ಮಾಡ್ಕೊಂಡು ಬಂದು ಇನ್ನೆಲ್ಲೋ ಇಟ್ಟು ಅದನ್ನು ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದು. ಒಂದು ಕದ್ದು ಸಿಕ್ಕಿಬಿದ್ದ ಸಿಬ್ಬಂದಿ BEML ಲೇಔಟ್ನ ಖಾಸಗಿ ಫೈನಾನ್ಸ್ ಲಾಕರ್ ನಡೆದಿದ್ದ 170 ಗ್ರಾಂ ಚಿನ್ನಾಭರಣವನ್ನು ಅದೇ ಬ್ಯಾಂಕ್ನ 2 ಸಿಬ್ಬಂದಿ ಕಳವು ಮಾಡಿದ್ದರು. ಆಂತರಿಕ ತನಿಖೆಯಲ್ಲಿ ಲಾಕರ್ ಕೀ ಬಳಸಿಯೇ ಚಿನ್ನ ಕದ್ದಿರುವುದು ಬೆಳಕಿಗೆ ಬಂದಿತ್ತು. ಇದನ್ನು ಆಧರಿಸಿ ಬಸವೇಶ್ವರ ನಗರ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಆಗಿತ್ತು. ನೋಡಿ, ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳೇ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದರೆ ಮುಂದೆ ಹೇಗೆ ಅಂತಕ್ಕಂಥದ್ದೊಂದು ಬಹುದೊಡ್ಡ ನಂಬಿಕೆಯನ್ನು ಕಳ್ಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಬ್ಯಾಂಕ್ಗಳು ಮಾಡ್ತವೆ ಅಂತೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.